ಸೊ ಎಷ್ಟು ನಂಗೆ ಜ್ವರ ಬಂದಿತ್ತು, ಅದಕ್ಕೆ ನಾವು ಆಟ ಆಡ್ಕೊತ ಹಾಸ್ಪಿಟಲ್ಗೆ ಹೋಗ್ಲಾಗಿರ್ತಿದ್ದೆ ನಮ್ಮ ಅಮ್ಮನ ಜೊತೆ. ಸೊ ಆಚೆ ಕಡೆ ನೋಡ್ರಿ ಹೆಂಗದಂತ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಿತ್ತು. ಸೊ ಒಬ್ಬ ನೋಡ್ರಿ ಆಟ ಆಡ್ಕೊಂತ ಇವುಗಳು ನೋಡತ್ತಿದ್ದೆ, ಸಿಕ್ಕಾಪಟ್ಟೆ ಖುಷಿ ಆಗ್ಲತ್ತಿತ್ತು ನನಗೆ. ಸೊ ನಿನ್ನೆ ಹಾಸ್ಪಿಟಲ್ ಹೋಗಿದ್ದಾಗ ನನಗೆ ವಾಯ್ಸ್ ಹೊಂಟಿಲ್ಲ ಜಾಸ್ತಿ ಮಾತಾಡಾಗ, ಸೊ ಅಡ್ಜಸ್ಟ್ಮೆಂಟ್ ಮಾಡ್ಕೊರಿ ಸ್ವಲ್ಪ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಪ್ಲೇ ಗ್ರೌಂಡ್ ಅಂತ, ಅಲ್ಲಿ ಕ್ರಿಕೆಟ್ ಆಡಕ್ಕೆ ಹೋಗ್ತಾರೆ ಚಿಕ್ಕೋಳಿ ಎಲ್ಲರು. ಇದಾದ್ಮೇಲೆ ನೋಡ್ರಿ, ಇದೇ ನೋಡ್ರಿ ನೇಚರ್ ಹೆಂಗೆ ಕಾಣ್ತದೆ ಅಂತ. ನೋಡ್ರಿ ವಾಕ್ ಮಾಡ್ಕೊತ ಹೋಗ್ಕೋದಾಗ ಹೆಂಗೆ ಆಗ್ತ ಅಂತ. ನನಗೆ ಗೊತ್ತೇ ಆಗಿದ್ದಿಲ್ಲ, ನೀನು ಸಿಕ್ಕಾಪಟ್ಟೆ ಹುಷಾರಿದ್ದಿದ್ದಿಲ್ಲ, ನನಗೆ ಜ್ವರ ಎಲ್ಲ ನೆತ್ತಿಗೇರಿತು ಅಂತ. ಸೊ ನಂಗೆ ಸೊ ಐ ವಾಕ್ ಅಂತ ಹೋಗ್ಲಿಕ್ಕಾಗಿಲ್ಲ. ಆಟೋ ಬುಕ್ ಮಾಡಬೇಕಾಯ್ತು, ಅರ್ಜೆಂಟ್ ಇತ್ತು. ನಮ್ಮ ನಂಬರ್ ಬರಬೇಕಿತ್ತು ಅಂತ ಹಾಸ್ಪಿಟಲ್ನಾಗ. ಅಪಾಯಿಂಟ್ಮೆಂಟ್ ಹೆಂಗಿರ್ತೋ ಆ ಥರ. ಇಲ್ಲಿ ನೋಡಿ ಗೋಮಾತೆ ಹೆಂಗೆ ಹೋಲತ್ತದ ಅಂತ. ಸೊ ನೋಡ್ರಿ ನಮ್ದು ಶಾವಾದ ರೋಡ್ ಹೆಂಗಿದೆ ಅಂತ. ಆಮೇಲೆ ಇಲ್ಲಿ ನೋಡ್ರಿ ತಾತ ಅವ್ರು ಭೀ ಹೋಲತ್ರ ನಮ್ಮ ಜೊತೆಗೆ. ಸೊ ಇವರು ಇಲ್ಲಿ, ಸೊ ಇದು ಹುನಗುಂಟ ಕಡೆ ಬರ್ತದೆ. ಹುನಗುಂಟ ರೋಡ್ ಅಂದ್ರೆ ಆ ಕಡೆ ಬರ್ತದೆ. ನಾವು ಇಲ್ಲೇ ಸಣ್ಣವರಿದ್ದಾಗ ನಮ್ಮ ಸ್ಕೂಲ್ ಇಲ್ಲೇ ಇತ್ತು. ಸೊ ಅಲ್ಲೇ ಕಲ್ತು ನಾ ಎಲ್ಲೇ ಇದು ಮಾಡ್ತೀವಿ, ಓದ್ತಾ ಇದ್ದಿದ್ದೆ ದೋಸ್ತರ ಜೊತೆ ಹೋಗೋದು ಬರೋದು ಮಾಡೋದು. ಈ ಬಾಜು ಒಂದು ಸೈಡ್ ರೈಟ್ ಸೈಡ್ ಇದೆಯಲ್ಲ, ಆ ಸಾರಿ ನೀನಿರೋ ಸ್ಕೂಲಿಗೆ ಓದ್ತಿದ್ದಾನೆ, ಅಲ್ಲಿ ಆಗ್ಯ ಪಾರ ಅನ್ನೋದು ಕೇಳ್ರಿ. ಸೊ ಆ ಪಾರಿಗೆ ಏನೂ ಗೊತ್ತಿಲ್ಲ, ಸುಮ್ಮನೆ ಹಂಗೆ ಕೂತ್ಕೊಡ್ತಾವೆ. ಚಿಕ್ಕ ವಯಸ್ಸಿದ್ದಾಗ ಹಿಂಗೆ ಅನೋರೇ ಇರ್ತಾರೆ, ಹಾಯ್ ದೋಸ್ತು ಅಂತಂತ ಕಾಮಿಡಿ ಮಾಡ್ಕೋತಿರೋ. ಚಿಕ್ಕ ವಯಸ್ಸಿನಾಗ ನಾವು ಹಿಂಗೆ ಮಾಡ್ತಿರ್ತಾರೆ, ಸಿಕ್ಕಾಪಟ್ಟೆ ಚುಡಾಸ್ತದೆ, ನಮ್ಗೆ ಗೊತ್ತಿರ್ತದಿಲ್ಲ ಅವು ಆ ಥರ. ಸೊ ಹೈ ಟೀಚ್ ಕಂಪ್ಯೂಟರ್ ಇಲ್ಲಿ ಕಲಿಬೇಕಂದ್ರೆ ಇಲ್ಲಿ ಬರ್ಬೇಕು ನೋಡ್ರಿ, ಶಾಪಲ್ಲೇ ಚಲೋ ಕಲಿಸ್ತಾರೆ ಇಲ್ಲಿ. ಸೊ ಇದಾದ್ಮೇಲೆ ಇಲ್ಲಿ ನೋಡ್ರಿ, ಇಲ್ಲಿ ಭೀ ಬ್ಯಾಂಕಿಂದ ರೊಕ್ಕ ತಗೋಬೋದು. ಇಲ್ಲಿ ಸೈಡಿಗೆ ಹೋಗೋದಿಲ್ಲ ಮನೆ ಅದು. ಇಲ್ಲಿ ನೋಡ್ರಿ ಅಂಗಡಿ ಎಷ್ಟಂತೂ ರೋಡ್ನಾಗ ಅದ ಅಂತ್ರಿ, ಸಿಕ್ಕಾಪಟ್ಟೆ ಇದೆ. ಜ್ಯೂಸ್ ಏನು ಬೇಕಾದರೂ ಸಿಗ್ತದೆ. ಇಲ್ಲಿ ನೋಡ್ರಿ ಎಷ್ಟು ಟ್ರಾಫಿಕ್ ಅದಂತಂತ ಶಾಬಾದ. ಸಿಕ್ಕಾಪಟ್ಟೆ ರೋಡ್ನಾಗ ಖಾಲಿ ಬೈಕ್ ಜಾಸ್ತಿನೇ ಅವ. ಇದು ಆದ್ಮೇಲೆ ನಾವು ಮತ್ತೆ ಅಲ್ಲಿ ತಾತಾಗ ಇಳಿಸಿ ಈ ಕಡೆ ನೋಡತ್ತಿದ್ರಿ ಆಟ ಕುಂತು. ಸಿಕ್ಕಾಪಟ್ಟೆ ನನಗೆ ಮಾತಾಡೋಕೆ ಆಗ್ಲತ್ತಿಲ್ಲ. ಸೊ ಸ್ವಲ್ಪಾಗಿ ಹೇಳ್ತೀನಿ ನೀನು. ಸೊ ನೋಡ್ರಿ ಆ ಥರ ಟ್ರಾಫಿಕ್ ಇದೆ ಅಂತ ಶಾಬಾದ್ನಲ್ಲಿ. ರೋಡ್ನು ಕೂಡ ಸ್ವಲ್ಪ ಹಿಂಗೆ ಮುಖ ಇದ್ದಂಗಿದೆ. ಇನ್ನೂ ಸ್ವಲ್ಪ ಮಾಡಬೇಕಾದ, ಡೆವಲಪ್ಮೆಂಟ್ ಆಗಲೇಬೇಕು ಅಂತಂತ ಅವ ಶಾಬಾದ್ ಸ್ವಲ್ಪ. ಸೊ ಇಲ್ಲಿ ನೋಡ್ರಿ ಆ ಥರ ಅಂಗಡಿ ಖುಲ್ಲ ಇದೆ ಅಂತ. ಟ್ರಾಫಿಕ್ನು ಭಾಳ ಜಾಸ್ತಿ ವೆಹಿಕಲ್ಸ್ಗಳು ಭೀ ಉಳ್ಳತ್ತಿದ್ರು. ಸೊ ತಾತ ಯಾವಾಗ ಹೇಳ್ದಾನಂತ ಹೇಳಿದ್ರೆ ಸಾರಿ, ಅವ್ರು ಈಗ ಇಳ್ತಿದ್ರು. ಈಗ ಹೇಳ್ಬೇಕು ಅದು ಅಮೌಂಟ್ ಬೇಕಿತ್ತು. ಸೊ ಅಮೌಂಟ್ ಅಲ್ಲಿ ನೋಡ್ರಿ ಇಬ್ಬರು ಹೆಂಗೆ ನಿಂತು ನೋಡತ್ತಿದ್ರಿ ಅಂತಾರೆ, ಬ್ಲಾಗ್ ನೋಡೋದು. ಅವ್ರು ಮೂತಿ ಮುಚ್ಕೊಳತ್ತಿದ್ರಿ. ಎಷ್ಟು ನಗು ಹೊಂಟದ ನನಗೆ ಅವ್ರ ಮುಖ ನೋಡಿ. ಸಿಕ್ಕಾಪಟ್ಟೆ ನೋಡತ್ತಿದ್ರು ಅವ್ರು ನನಗೆ. ಸೊ ಅದಾದ್ಮೇಲೆ ಮತ್ತೆ ನಾನು ಇಲ್ಲಿ ಬ್ಯಾಂಕ್ ಕಡೆ ದಾಟಿ ಹೋಗಿ ಮತ್ತು ಹಾಸ್ಪಿಟಲ್ಗೆ ಹೋಗೋದಿತ್ತು. ಸೊ ಹೋದೆ. ಇಲ್ಲಿ ನೋಡ್ರಿ ಅಂಬಾಬಾಯಿ ಗುಡಿ ಅಂತಂತ ಇದಕ್ಕಂತ ಓಪನ್ ಇತ್ತಂದ್ರೆ ನಾವು ಹೋಗಿ ತೋರಿಸ್ತಿದ್ದೆ, ಬಟ್ ಓಪನ್ ಇಲ್ಲ, ಕ್ಲೋಸ್ ಆಗಿದೆ. ಇದು ಆದ್ಮೇಲೆ ಹನುಮಾನ್ ಮಂದಿರ ನೋಡ್ರಿ, ಇದು ಶಾಬಾದದ್ದು. ಇದು ಕ್ಲೋಸ್ ಅದ. ಹೋಗ್ಬೇಕಂತಿದ್ದು ಇದು ಭೀ ಹೋಗ್ಲಿಕ್ಕಾಗಿಲ್ಲ. ನೋಡೋಣ ಮತ್ತೆ ಖುಲ್ಲ ಆಯ್ತಂದ್ರೆ ತಂದ್ಲತ್ತಿದ್ರು ನಮ್ಮಮ್ಮ. ಸೊ ನೋಡ್ರಿ ಆ ಥರ ಇತ್ತಂತ. ಈ ಕಡೆಯಿಂದ ಸ್ವಲ್ಪ ರೋಡು ಇನ್ನೂ ಮಾಡಬೇಕಾದ್ರೆ ಚೆಂದ ಆಗಿಲ್ಲ. ಸೊ ಜಾಸ್ತಿ ತೋರ್ಸ್ಲಿಕ್ಕಾಗ್ಲತ್ತಿಲ್ಲ. ಅಲ್ಲಿ ನೋಡ್ರಿ ಜನ ಹಾಸ್ಪಿಟಲ್ ಒಳಗೆ ತುಂಬಿದ್ದಿದ್ರು ಮನಾರ್. ಸುಮಾರು ಮಕ್ಕಳಿಗೆ ಆರಾಮ ಇದ್ದಿದ್ದಿಲ್ಲ. ಸೊ ಇಲ್ಲಿ ನೋಡ್ರಿ ಕುರಿ ಹೆಂಗೆ ಮೇಲಾತಾವ ಅಂತ. ಇದೇ ಕಲಿದ. ಸೊ ನೋಡ್ರಿ ನಾ ಹಾಸ್ಪಿಟಲ್ನಾಗ ಬಂದಾಗ ಯಾವ ಥರ ಕುಂತಿದ್ದಾರೆ ನೋಡ್ರಿ ಜನ. ಸಿಕ್ಕಾಪಟ್ಟೆ ಕುಂತಿದ್ದಾರೆ, ಅವ್ರಿಗೂ ಆರಾಮಿಲ್ಲ ಅಂತಂತ. ದೊಡ್ಡವ್ರಿಗೂ ಬರ್ಬೋದಿಲ್ಲ ಹಾಸ್ಪಿಟಲ್. ಸೊ ಎಲ್ಲಿ ನೋಡ್ರಿ ನನ್ನ ಬಾಜು ಪಕ್ಕದಲ್ಲಿ ಇಬ್ಬರು ಚಿಕ್ಕ ಕುಂತಿದ್ರು. ಆಮೇಲೆ ಅಕ್ಕ ನೋಡ್ತಿದ್ರು ನನ್ನ ಫೋನಿಗೆ. ನಾನು
ಸೊ ಈ ಕ್ಯೂಟಾದ ಮುದ್ದು ಮಕ್ಳಿಗೆ ನೋಡ್ರಿ ಯಾವ ಥರ ನಗ್ಲತ್ತಿದ್ರು ಅಂತ ನೋಡ್ಬೇಕು ಆ ಕಡೆ ಮೂತಿ ಮಾಡತ್ತ ಕ್ಯಾಮ್ರಾ ಅಯ್ಯೋ ಅಕ್ಕ ವೀಡಿಯೋ ಮಾಡತ್ತಳಂತಂದು ಅರೆ ಸೊ ನಾನು 90 ನಂಬರ್ ಬಂದಿತ್ತು ಉಮೇಶ್ ಎಲ್ ಶೆಟ್ಟಿ ಬಲ್ಲಿ ಬಂದಿದ್ದೆ ತೋರಿಸ್ಕೊಳಕ್ಕೆ ಫ್ಯಾಮಿಲಿ ಡಾಕ್ಟ್ರ್ ಅಂತ ಅನ್ಕೋಬೋದು. ಇಲ್ಲಿ ನೋಡ್ರಿ ಒಂದು ಕ್ಯೂಟ್ ಬೇಬಿ ಯಾಕೆ ಕಾಣ್ತಿದೆ ಅಂತ. ಇಲ್ಲಿ ನೋಡ್ರಿ ಹೆಂಗೆ ಕೂತ. ಸೊ ಇಲ್ಲಿ ನೋಡ್ರಿ ಡಾಕ್ಟ್ರ್ ಏನೋ ಅಲ್ಲಿ ಲಿಸ್ಟ್ ಬರ್ಕೊಳತ್ತಿದ್ರು ಅವ್ರಿಗೆ. ನಾನು ಇಲ್ಲಿ ಹಾಸ್ಪಿಟಲ್ ಒಳಗೆ ನನ್ನ ಚೆಕಪ್ ಇತ್ತು ಬಾರಿ ನಾನು ನೋಡಿದೆ. ಆಮೇಲೆ ಹೊರಗೆ ಬಂದೆ. ಹೊರಗೆ ಬಂದಾಗ ಬಾಯ್ ವಾಕ್ ಮಾಡ್ಕೋತಿಲ್ಲ ನೋಡ್ರಿ ಎಲ್ಲಿ ತನಕ ನೋಡ್ಕೊತ ಬಂದಿತ್ತು ನೋಡಿ ನಾವು. ಇವಾಗ ಇಟಬಾಯಿ ಗುಡಿ ಅಂತದ್ರಿ ಅಂತಾರ್ರಿ ಕಡಿಮೆ ಮನೆ ಚಿಕ್ಕವರಿದ್ದಾಗ ನಾವು ಇಲ್ಲೇ ಆಟ ಆಡ್ಕೋತ ಬರ್ತಿದ್ದೆ. ನಮ್ಮ ಅಕ್ಕ ನಮ್ಮ ಅಣ್ಣ ನನ್ನ ಫ್ರೆಂಡ್ಸ್ ಜೊತೆ ಇಲ್ಲೇ ಆಡ್ಲಕ್ಕೆ ಬರ್ತಿದ್ದೆ ರೀ. ಸೊ ಇಲ್ಲಿ ಒಂದು ರಾಷನ್ ಅಂಗಡಿ ಕೂಡ ಇದೆ ಈ ಕಡೆ ಸೈಡಿಗಿದೆ ಬೈಕ್ ಇದೆ. ಸೊ ಚಿಕ್ಕವ್ರು ನೋಡ್ರಿ ಆ ಥರ ಹೇಳ್ತದೆ. ಇಲ್ಲಿ ನೋಡಿದ್ರೆ ನಮ್ಮ ಸಣ್ಣ ವಯಸ್ಸಿದ್ದಾರೆ ಅದು ಚಿಕ್ಕವರಿದ್ದಾಗ ಆವಾಗಿಂದೇನು ಬರ್ತದೆ ನಮ್ಮ ಫ್ರೆಂಡ್ಸ್ ಜೊತೆ ಆಟ ಅಂತ. ಇಲ್ಲಿ ನೋಡ್ರಿ ಇವ್ರಿಗೂ ಚಿಕ್ಕವ್ರನ್ನ ವೀಡಿಯೋ ಮಾಡ್ತೀನಿ ಆ ಕಡೆ ಮೂತಿ ಮಾಡ್ತಾರೆ ಸಿಕ್ಕಾಪಟ್ಟೆ ನಗು ಹೊಂಟಿತ್ತು ನೋಡ್ರಿ ಆ ಥರ ರೋಡ್ ಇದೆ ಅಂತ. ನಡೆಯಲಕ್ಕೂ ಅನುಕೂಲವಾಗಿತ್ತು ಆ ಥರ ನಡೀಲದು. ಸೊ ನೋಡ್ರಿ ಆ ಥರ ಎಲ್ಲ ನಡ್ಕೊಂಡು ಬಾಯ್ ವಾಕ್ ಮಾಡೋ ಟೈಮಿಗೆ ಭಾಳ ಖುಷಿ ಅನಿಸ್ತದೆ ಮನ್ಸಿಗೆ. ಸೊ ಇದೊಂದು ಕೈಲಿ ನೋಡ್ರಿ ಸ್ವೀಟ್ ಅಂಗಡಿ ಹಣ್ಣು ಯಾವ ಬೇಕಿರ್ತದೆ ಅವು ಸಿಗ್ತದೆ. ಡ್ರ್ಯಾಗನ್ ಫ್ರೂಟ್ಗಳು ಬೈತೀವಿ ಅಲ್ಲಿ. ಸೊ ಜಾಸ್ತಿ ಡ್ರ್ಯಾಗನ್ ಫ್ರೂಟ್ ಯಾವಾಗ ತಿನ್ಬೇಕಂತ ಗೊತ್ತ್ರಿ ಮೊಸ್ಕಿಟೋ ಕಡಿಮೆಗೆ ಹೋಗ್ತಿಲ್ಲ ಬರ್ತದೆ. ಸೊ ಮತ್ತು ನಾ ಇಲ್ಲ ಬಾಳೆಹಣ್ಣು ತೊಗೊಳಕ್ಕೆ ನಿಂತದ ನಮ್ಮ ಮಮ್ಮಿ. ಬಾಳೆಹಣ್ಣು ತೊಗೊಂಡ್ರೆ ಇದಾದ್ಮೇಲೆ ಮತ್ತು ನಾನು ಆಟೋದಾಗ ಕುಂತು ಮನೆ ಕಡೆ ಹೋಗೋ ಟ್ರಾವೆಲ್ ಮಾಡ್ಲತ್ತಿದ್ದೆ. ಮನೆಗೆ ಹೋಗೋ ಟೈಮಿಗೆ ನೋಡ್ರಿ ಎಷ್ಟು ಚೆನ್ನಾಗಿ ನೇಚರ್ ಕಾಣಿಸ್ಲತ್ತಿತ್ತು ಅಂತ ಆಟೋದಾಗ ಕುಂತ. ಸೊ ಮತ್ತೆ ಅನ್ಕೋತ ಹಿಂಗೆ ನಡ್ಲತ್ತಿದ್ರು ಮಾತಾಡ್ಕೋತ ಭಾಳಷ್ಟು ಅದ ರೀ ಶಾಪಂದಾಗ ಏನು ಇದು ಕಮ್ಮಿ ಇಲ್ಲ ಅಂತ ಅನ್ಬೋದು ನೀವು. ಸೊ ಇದು ನೋಡಿರಿ ಸರ್ಕಾರಿ ಹಾಸ್ಪಿಟಲ್ ಅಂದರೆ ಇದಕ್ಕಂತಾರೆ ನೋಡ್ರಿ. ಸೊ ಇಲ್ಲಿ ನೋಡಿರಿ ನಮ್ಮ ಬಾಬಾ ಅಂಬೇಡ್ಕರ್ ಸಾಹೇಬ್ ಅವ್ರದ್ದು ಮೂರ್ತಿ ಅಂತ ಕಾಣಿಸ್ತಿದೆಯಲ್ವ ನಿಮ್ಗೆ. ಆಮೇಲೆ ಇಲ್ಲಿ ನೋಡ್ರಿ ಮತ್ತು ವಾಕ್ ಮಾಡ್ಕೋತ ಇದ್ರೈತೆ ನಮ್ಮ ಫ್ರೆಂಡ್ ಹೋದ್ರಿ ಮನೆಗೆ. ಅದು ಆದ್ಮೇಲೆ ನಮ್ಮ ಚಿಂಟು ಜೊತೆ ಮಾತಾಡಕ್ಕಿದ್ದಿದ್ದೆ. ಮಾತಾಡಂದ್ರೆ ಕ್ಯಾಮ್ರಾ ಕ್ಲೀನ್ ಮಾಡೋ ಅಂತ ಅಲ್ಲತ್ತಿದ್ದೆ. ಕ್ಯಾಮ್ರಾ ಕ್ಲೀನ್ ಮಾಡಿ ಕೊಟ್ಟೊಳಕ್ಕೆ ಸಾಫ್ ನೋಡ್ರಿ ಟ್ಯಾಂಕಿ ಅನ್ಬೇಕಂದ್ರೆ ಸಾಕಾಗಿಲ್ಲ. ನಾಳೆ ಭಾಳ ಬದ್ಮಾಶನ ಹಾಸ್ಪಿಟಲ್ ಬಂದಾಗ ಇವನೇ ನಂಗೆ ಜಾಸ್ತಿ ವೇಟ್ ಮಾಡಿ. ಸೊ ರಾಕಿ ಬಾಯ್ ಯಾಕೋ ಸೈಲೆಂಟ್ನಲ್ಲಿದ್ದರು. ಅವ್ರ ತಂಗಿನೂ ಕೂಡ ಸೈಲೆಂಟ್ನಾಗಿದ್ದರು. ಮಾತಾಡೋ ಅಂದ್ರೆ ಕ್ಯಾಮ್ರಾ ನಿಂತ ಕ್ಯಾಮ್ರಾ ಕೊಡೋಂತ ಬಟ್ಟೆ ಅವ್ರ ಜೊತೆ ಇನ್ನೊಂದು ಪಾರ್ಟ್ನರ್ ಇದ್ದೀವಿ. ಅವನು ಕ್ಯಾಮ್ರಾ ಕೂಡ ನಾನು ತಿಂತೀನಂತ ಕ್ಯಾಮ್ರಾ ಅದು ಇದು ಎಲ್ಲ ತಿನ್ನೋದು ಆಟ ಸಾಮಾನ್ಯ ಅಂತಂದೆ ನಾನು. ಸೊ ಇದಾದ್ಮೇಲೆ ನಾನು ಇಲ್ಲಿ ಶೇಂಗಾ ಕೂತ್ಕೊಂತಿದ್ದೆ ರೀ ಚಟ್ನಿ ಮಾಡೋಕೆ. ಚಟ್ನಿ ಹಾಕಕ್ಕೆ ರೆಡಿ ಮಾಡ್ಕೊಂಡಿದ್ದೆ ದೊಡ್ಡ ಮಾಡಿಕೊಂಡು. ಸೊ ಇಲ್ಲಿ ಪಾತ್ರೆ ಅಂತೂ ಒಂದು ಬೌಲ್ನಾಗ ತೊಗೊಂಡು ಹಾಕ್ಕೊಂಡೆ ಅದೇ ಹುರಿದು ಈ ಥರ ಕ್ಯಾಪ್ ಮಾಡ್ಕೊಂಡು ಹುರ್ಕೋತಾ ಇದ್ದಿದ್ದೆ. ನೋಡ್ರಿ ಶೇಂಗಾನ. ಸೊ ನೆಕ್ಸ್ಟ್ ಮಾರ್ನಿಂಗ್ ಆದ್ಮೇಲೆ ನೋಡ್ರಿ ನಮ್ಮ ಮಮ್ಮಿ ದೋಸೆ ಮಾಡಿದ್ರು. ನನಗೆ ಆರಾಮಿಲ್ಲ ಅಂತ ಹುಷಾರಿಲ್ಲ ಅಂತ ಅವರೇ ಮಾಡ್ಕೊಡ್ಲತ್ತಿದ್ರು. ಮಾಡಬೇಡ ಸುಮ್ಕೊಂಡು ಅಂತ ಆಗತ್ತೆ ಹಿಂಗೇನು ಬೇಕಿದ್ರೆ ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ರು. ಇಲ್ಲಿ ನೋಡ್ರಿ ಚಿನ್ನಿ ಹೆಂಗೆ ನೋಡ್ಕೊತ ಮಿಕ್ಸ ದೋಸೆ ಕೊಡು ನನಗೂ ಅಂತಂತ. ಮೆಡಿಸಿನ್ ತೊಗೊಂಡು ಆಮೇಲೆ ಮಾತ್ರೆಗಳು ತೊಗೊಂಡೆ ರೀ ಅದು ಕೊಟ್ಟರು ಹಾಸ್ಪಿಟಲ್ನಾಗ. ಸೊ ಅದನ್ನು ಜೋರಾಗಿ ಮಾಡ್ಕೊತೀರಿ. ಸೊ ನಾನು ವ್ಲಾಗ್ ಇಲ್ಲೇ ಮುಗಿಸ್ತೀನಿ. ಮತ್ತೆ ನಾಳೆ ಸಿಗೋಣ ನೆಕ್ಸ್ಟ್ ವ್ಲಾಗ್ನಲ್ಲಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.